ನಮಸ್ಕಾರ ರೀ. ನಮ್ಮ ಹೆಸರು ಹನುಮಾರೆಡ್ಡಿ ಅಂತ. ನಾವು ಅಂಜಿರೆಡ್ಡಿ ಅವ್ರ ಮಗ. ನಾವು ಆಂಧ್ರ ಪ್ರದೇಶದಿಂದ ಬಂದಿದ್ದೀವಿ. ಇಲ್ಲಿ ಬಳ್ಳಾರದಲ್ಲೇ ಇದ್ದೀವಿ, ಸಿರಿಗುಪ್ಪ ತಾಲೂಕು ಹಲೇಕೋಟೆದಲ್ಲಿ 51 ಎಕರೆ ನಮ್ಮದು ಲ್ಯಾಂಡ್ ಇದೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ 91/B 7.41 ಏಕರ್ಸ್ಗೆ, 92 16.03 ಏಕರ್ಸ್ಗೆ, ಮತ್ತು ಈ ಥರ ಎಲ್ಲ ಡಾಕ್ಯುಮೆಂಟ್ಸ್. ಇದು ಸರ್ವೆ ನಂಬರ್ 105 10.30 ಏಕರ್ಗೆ, 97/A 10.65 ಏಕರ್ಗೆ, ಮತ್ತು ಇದು 83 84 85/A 7.07 ಏಕರ್ಗೆ ಎಲ್ಲ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ರೀ ಇದು. ಮತ್ತು ಈಗನೂ ಇವನ್ ನೌ ಓನರ್ಸ್ ವಿ ಆರ್ ದ ಓನರ್ಸ್. ಯಾಕೆ ಅಂದರೆ ಇವನ್ ನೌ ವಿ ಆರ್ ದ ಓನರ್ಸ್. ಯಾಕೆ ಅಂದರೆ ನಮ್ಮ ಅಪ್ಪ ಅಮ್ಮ ಹೆಸರು ಮೇಲೆ ಇದೆ, ಎರ್ರಮ್ಮ ಅಂಜಿರೆಡ್ಡಿ ಮತ್ತು ಕೋಟೇಶ್ವರಮ್ಮ ಅಂತ. ತಹಸೀಲ್ದಾರ್ ರಿಜೆಕ್ಟ್ ಮಾಡಿದ್ರು, ನಮ್ಮ ಅಪ್ಪ ಅಮ್ಮ ಹೆಸರು ಮೇಲೆ ಇದೆ. ಪ್ರಾಬ್ಲಮ್ ಎಲ್ಲಿ ಬಂತಂದರೆ ದಾನಪತ್ರ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಅಷ್ಟೇ ಸರ್. ಇದು ರಿಜಿಸ್ಟರ್ಡ್ ದಾನಪತ್ರ, ನಮ್ಮ ಅಕ್ಕಕ್ಕೆ ಕೊಟ್ಟಿದ್ದು ದಾನಪತ್ರ. ರಿಜಿಸ್ಟ್ರೇಷನ್ ಮಾಡಿದವಾಗ ಬಯೋಮೆಟ್ರಿಕ್ ವೆರಿಫಿಕೇಷನ್ ಇರ್ತದೆ. ಬಯೋಮೆಟ್ರಿಕ್ ವೆರಿಫಿಕೇಷನ್ದಲ್ಲಿ ಯಾರು ಇಂಡಿಯಾದಲ್ಲಿ ಎಲ್ಲಿ ಹೋಗಿದ್ರು ಒಂದೇ ಥರ ಇರ್ತದೆ. ಆಧಾರ್ ಕಾರ್ಡ್ ಇದೆಲ್ಲ ಇಟ್ಕೊಂಡು ಯಾರು ಫೇಕ್ ಮಾಡೋಕ್ಕಾಗಲ್ಲ. ಇದು ಕೊಟ್ಟಿದ ಮೇಲೇನು ತಹಸೀಲ್ದಾರ್ ಅವರು ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಸರ್. ಮತ್ತು ರಿಜೆಕ್ಟ್ ಮಾಡಿದ ಮೇಲೆ ನಾನು ಹೋಗಿ ಮೀಟ್ ಮಾಡಿದ್ದೀನಿ ಅವ್ರನ್ನ ಫಿಫ್ತ್ ಮಂತಲ್ಲಿ. ಅವರು ಹೇಳ್ತಾ ಇದ್ರು, ನಮ್ಮ ಹತ್ರ ಬರಬೇಡಿರಿ, ನಾವು ಮೇಲೆ ಕಳಿಸಿದ್ವಿ ಇದು ಫೈಲು, ನಮ್ಮ ಹತ್ರ ಬರಬೇಡಿ, ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಅಲ್ಲಿ ಹೋಗಿ ಕೇಳಿ ಅಂತ. ರೀಸನ್ ಏನಂತ ರಿಜೆಕ್ಟ್ ಮಾಡಲಿ? ಮೇ ಬಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಸರ್. ಏನಂದರೆ ಅವರು ಏನು ರೀಸನ್ ಹೇಳಿಲ್ಲ, ಇದೆಲ್ಲ ಸುಳ್ಳು ಡಾಕ್ಯುಮೆಂಟ್ ಅಂತ ಅವ್ರ ಕೋರ್ಟ್ದಲ್ಲಿ ಇದು ಮಾಡಿದರು. ಯಾವ ಕ್ಲಾರಿಫಿಕೇಶನ್ಸ್ ಕೇಳಿಲ್ಲ ನಮ್ಮನ್ನ. ದೀಸ್ ಆರ್ ಆಲ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿಚ್ ವಿ ರಿಜಿಸ್ಟರ್ಡ್ ಇನ್ 2014. We are the true owners of the land, and this is the registered Danapatra or say gift deed which my father has given to my sister Achamamba. And so this is the ultimate proof that we are the owners of the land, and everybody can clearly see that these are the original documents that we have at hand. ನಮಸ್ಕಾರ ರೀ. ನಮ್ಮ ಹೆಸರು ಹನುಮಾರೆಡ್ಡಿ ಅಂತ. ನಾವು ಅಂಜಿರೆಡ್ಡಿ ಅವ್ರ ಮಗ. ನಾವು ಆಂಧ್ರ ಪ್ರದೇಶದಿಂದ ಬಂದಿದ್ದೀವಿ. ಇಲ್ಲಿ ಬಳ್ಳಾರದಲ್ಲೇ ಇದ್ದೀವಿ, ಸಿರಿಗುಪ್ಪ ತಾಲೂಕು ಹಲೇಕೋಟೆದಲ್ಲಿ 51 ಎಕರೆ ನಮ್ಮದು ಲ್ಯಾಂಡ್ ಇದೆ. ಆದರೂ 2014ದಲ್ಲಿ ನಾವು ಖರೀದಿ ಮಾಡ್ಕೊಂಡಿದ್ದೀವಿ. ನಮ್ಮ ಅಪ್ಪ ಅಮ್ಮ ಜೊತೆ ಬಂದು ನಾನೇ ಇದ್ದು ಖರೀದಿ ಮಾಡಿದ್ದೀನಿ. ಖರೀದಿ ಮಾಡಿದ ಮೇಲೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದೀವಿ, ಓನರ್ಸ್ ಜೊತೆ ಮಾತಾಡಿದ್ದೀವಿ, ಆಮೇಲೆ ನಿರ್ಣಯ ತಗೊಂಡು ನಾವು ಖರೀದಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಎಷ್ಟು ಸುಳ್ಳಿಲ್ಲ, ಏನು ಫುಲ್ ಡಾಕ್ಯುಮೆಂಟೇಷನ್ ಪ್ರೂಫ್ ಆಗಿದೆ ನಮ್ಮ ಹತ್ರ. ಎಲ್ಲ ಟ್ರೇಸಬಿಲಿಟಿ ಆ್ಯಂಡ್ ಟ್ರ್ಯಾಕಿಂಗ್ ಎಲ್ಲ ಇದೆ. ಈಗ ಏನು ನಡೀತಂದರೆ 2014ದಲ್ಲಿ ನಾವು ಖರೀದಿ ಮಾಡಿಕೊಂಡು ಲ್ಯಾಂಡು, ಅದು ಭೂಮಿ ಸರಿ ಇಲ್ಲ. ಆ ಸರಿದಕ್ಕೆ ಒಂದು 4-5 ವರ್ಷ ನಮ್ಮ ಅಮ್ಮ ಅಪ್ಪ ಅವರು ಕೆಲಸ ಮಾಡಿದರು ಅದ್ರ ಭೂಮಿದಲ್ಲಿ. ಆಮೇಲೆ ಏನು ಮಾಡಿದರು, ಅದು ಸರಿಯಾಗಿ ರಿಸಲ್ಟ್ ಬರ್ತಾ ಇಲ್ಲ ಅಂತ ಕೋವಿಡ್ ಈ ಸಮಯದಲ್ಲಿ ಸ್ವಲ್ಪ ಟೈಮ್ ಗ್ಯಾಪ್ ಬಂತು. ಗ್ಯಾಪ್ ಬಂದ ಮೇಲೆ ನಾವು ಮತ್ತೆ ಆವಾಗ ಗೊತ್ತಾಗಿದೆ ಏನಂದರೆ, ಕೆಲವರು ಆ ಲ್ಯಾಂಡ್ ಬಗ್ಗೆ ಅದು ಇದು ಅಂತ ಬೇರೆ ಬೇರೆ ವಿಷಯ ಹೇಳಿ ಗೌರ್ಮೆಂಟ್ ತಗೋಬೇಕು ಅದು ಇದು ಅಂತ ಹೋರಾಟ ಮಾಡ್ತಾಯಿದ್ರು. ಆದರೆ ಅದು ಕರೆಕ್ಟ್ ಅಲ್ಲ, ಅದು ನಮ್ಮ ಪ್ರೈವೇಟ್ ಪ್ರಾಪರ್ಟಿ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಅಪ್ಪ ವಯಸ್ಸದಿಂದ ನಮ್ಮ ಅಮ್ಮ ಅವರು ಎಕ್ಸ್ಪೈರ್ ಆಗಿದ್ದರು 2023ದಲ್ಲಿ. ಅದಕ್ಕೆ ನಮ್ಮ ಅಪ್ಪ ಅವರು ಏನು ಮಾಡಿದರು, ನಮ್ಮ ಅಕ್ಕ ಮೇಲಕ್ಕೆ ದಾನಪತ್ರ ಮಾಡಿದರು ಪ್ರಾಪರ್ಟಿನ. ದಾನಪತ್ರ ಮಾಡಿದವಾಗ ರಿಜಿಸ್ಟ್ರೇಷನ್ ದಾನಪತ್ರ ಮಾಡಿದರು, ಮತ್ತು ಪೋತಿಪಟ್ಟ ಮಾಡಿದರು. ಪೋತಿಪಟ್ಟ ಮಾಡಿದ ಮೇಲೆ ತಹಸೀಲ್ದಾರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಯಾಕೆಂದರೆ RTC ನಲ್ಲಿ ಎಂಟರ್ ಮಾಡೋದಕ್ಕೆ. ಈಗನೂ ನಮ್ಮ ಅಪ್ಪ ಅಮ್ಮ ಹೆಸರಿನಲ್ಲಿ RTC ಡಾಕ್ಯುಮೆಂಟ್ ಎಲ್ಲ ಐತೆ 2014ಇಂದ. ಅವ್ರು ಏನು ಮಾಡಿದರು, ಈ ವಿತೌಟ್ ವೆರಿಫಿಕೇಷನ್ ನಾವು ಲೆಟ್ರ್ ಎಲ್ಲ ಕೊಟ್ಟಿದ ಮೇಲೆ 1 ಮಂತ್ಗೆ ಟೈಮ್ ಸಿಕ್ಕುತ್ತೆ ಅವ್ರಿಗೆ. 11/15/2026 ನಾವು ಬಂದು ಅವ್ರು ಮೀಟ್ ಮಾಡಿದೆ, ಫೋಟೋಗ್ರಾಫು ವಿಡಿಯೋ ಎಲ್ಲ ಮಾಡಿದ್ವಿ. ಆದರೂ 11/3/2026 ಅವರು ಒಂದು ಆರ್ಡರ್ ಕೊಟ್ಟರು, ವಿತೌಟ್ ಆಸ್ಕಿಂಗ್ ಎನಿ ಕ್ಲಾರಿಫಿಕೇಶನ್ ಫ್ರಮ್ ಅಸ್. ಶಿ ರಿಜೆಕ್ಟೆಡ್ ಅವರ್ ಅಪ್ಲಿಕೇಶನ್ ಬ್ಲ್ಯಾಟೆಂಟ್ಲಿ ಸೇಯಿಂಗ್ ದಟ್ ಇವರೆಲ್ಲ ಸುಳ್ಳು ಅಂತ ಹೇಳಿ, ಇದೆಲ್ಲ ಫಾಲ್ಸ್ ಡಾಕ್ಯುಮೆಂಟೇಷನ್ ಅಂತ ಹೇಳಿ ರಿಜೆಕ್ಟ್ ಮಾಡಿದರು. ಈಗ ಅದು AC ಕೋರ್ಟ್ದಲ್ಲಿ ಅಪೀಲ್ಗೆ ಹಾಕಿದ್ದೀವಿ, ಇನ್ನೂ ನಂಬರ್ ಬಂದಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇಷ್ಟೊತ್ತರದಲ್ಲಿ ನಾವು ಹೋಗಿ ನಮ್ಮ ಲ್ಯಾಂಡ್ದಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದಾವಾಗ ಕೆಲವರು ಬಂದು ಅಡ್ಡ ನಿಲ್ಲಿಸಿದ್ರು.
ಅದಕ್ಕೂ ನಾವು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಎಸ್ ಪಿ ಮೇಡಮ್ ಮೀಟ್ ಮಾಡಿ ಕೇಸ್ ಹಾಕಿದ್ವಿ. ಆ ಕೇಸ್ ಹಾಕಿದ ಮೇಲೆ ಅವರು ಮತ್ತೆ ನಮ್ಮ ಮೇಲೆ ವಾಪಸ್ ಬೇರೆ ಕೇಸ್ ಹಾಕಿದರು. ಅದಕ್ಕೆ ಸಂಬಂಧಪಟ್ಟವೆಲ್ಲ ಅಂದರೆ ವಿ ಆರ್ ನಾಟ್ ದೇರ್ ಇನ್ ದ ಪೊಸಿಷನ್ ಅಟ್ ದ ಟೈಮ್ ಆಫ್ ದ ಕೇಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಫ್ಯಾಬ್ರಿಕೇಟೆಡ್, ಅದೆಲ್ಲ ಸುಳ್ಳು. ಆದರೂ ಅದಕ್ಕೂ ನಮ್ಗೆ ತೊಂದರೆ ಕೊಡ್ತಾಯಿದ್ರು. ಇನ್ ದಿಸ್ ಪ್ರೆಸ್ ಐ ವಾಂಟ್ ಟು ಓನ್ಲಿ ರಿಕ್ವೆಸ್ಟ್ ಆಲ್ ದ officials who are involved in this to take a fair stance of the entire documentation and do the needful justice to us, and also ensure that such malpractices are not malpractices are prevented, and not to encourage people like Shivashankar and also other people who are just causing trouble without any documentary evidences, and also they are disturbing the public at large. And not only that, there are poor farmers who are being suffered because of the actions of these people. ಅವ್ರು ಏನು ಮಾಡ್ತಾ ಇದೆ ಅಂದರೆ, ದುಡ್ಡು ತಗೊಂಡು ನಿಮ್ಗೆ ಲ್ಯಾಂಡ್ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತ ಹೇಳಿ ಏನು ಮಾಡ್ತಾ ಇದೆ ಇವರು, ದೇ ಆರ್ ಪ್ರವೋಕ್ ಮಾಡಿ ಪೂರ್ ಫಾರ್ಮರ್ಸ್ನ, ಎಸ್ಪೆಷಲಿ ಫಾರ್ಮರ್ಸ್ನ, ದೇ ಆರ್ ಬಿಕಮಿಂಗ್ ದ ವಿಕ್ಟಿಮ್ಸ್. ಅದು ತಪ್ಪದು. ಏನಂದರೆ ನಮ್ಮ ಹತ್ರ ಎಲ್ಲ ಟೋಟಲ್ ಬಿಗಿನಿಂಗಿಂದ ಬಂದು 2014 ನಾವು ಖರೀದಿ ಮಾಡ್ಕೊಳ್ತಾ ಇದ್ದಾವಾಗ ನಮ್ಮ ಸಿಸ್ಟರ್ ಅವ್ರು US ಅಲ್ಲಿದ್ದಾರೆ. ಅವರು ಎಂಕ್ವೈರಿ ಮಾಡಿದರು, ಪೂರಂ ಫ್ಯಾಮಿಲಿ ಹತ್ರ ಎಂಕ್ವೈರಿ ಮಾಡಿ ಇದು ನಿಜ ಅಂತ ತಿರ್ಕೊಂಡು ನಾವು ಪರ್ಚೇಸ್ ಮಾಡಿದೆ ಲ್ಯಾಂಡ್. ಇದರಲ್ಲಿ ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಎಲ್ಲ ಕ್ಲಿಯರ್ ಕಟ್ ಡಾಕ್ಯುಮೆಂಟ್ ಇದೆ. ಓನರ್ಸ್ ಎಲ್ಲ ಬದುಕಿದರು, ಹಂಪಾರೆಡ್ಡಿ ಬದುಕಿದರು, ರವಿರೆಡ್ಡಿ ಅವ್ರ ಫ್ಯಾಮಿಲಿ ಎಲ್ಲ ಬದುಕಿದರು, ನಮ್ಮ ಅಪ್ಪ ಅವರು ಇದ್ದರು, ನಮ್ಮ ಅಮ್ಮ ಒಬ್ಬರೇ ಎಕ್ಸ್ಪೈರ್ ಆಗಿದ್ರು. ಎಲ್ಲ ರೆಕಾರ್ಡ್ಸಲ್ಲಿ ಇದೆ. ಕೋರ್ಟ್ ಕೇಸಸ್ಸು ಮತ್ತು ಎ ಸಿ ಆಫೀಸ್ದಿಂದ ಹಂಪಾರೆಡ್ಡಿ ಅವ್ರಿಗೆ ಇದಾಗಿದೆ, ಏನು ಲ್ಯಾಂಡ್ ಟ್ರಾನ್ಸ್ಫರ್ ಆಗಿದೆ. ಎಲ್ಲ ರೆಕಾರ್ಡ್ಸ್ ಇದೆ. ಇದಕ್ಕೆ ಏನೂ ರಾಂಗ್ ರೆಕಾರ್ಡ್ಸ್ ಇಲ್ಲ, ಎಲ್ಲ ಕ್ಲಿಯರ್ ಕಟ್ ರೆಕಾರ್ಡ್ಸ್ ಇದೆ. ಆ್ಯಂಡ್ ದೆರ್ ಇಸ್ ನೋ ಲೀಗಲ್ ಆಸ್ಪೆಕ್ಟ್ ಇನ್ ದಿಸ್, except only recently 2025 ending November 2026 the legal aspect came into picture only because the Tahsildar not performed her duty and she didn't take any cognizance of our appeal, means, and then she gave the reading with political pressure saying that all this is fake. So we have applied to Honorable AC, Assistant Commissioner, who has promised that he will look into the matter, and we pray that he definitely does that, and we will get our support and due justice from all the persons, all the people involved. And regarding the fabrication of the cases, yes, we are there for the long time fighting out, and we can prove our innocence. And the saddest thing in this is, even the officials are getting blamed and involved in the false cases, even though they are fighting for true causes. That is the problematic thing. Even the previous owner of the land, he has been framed under the case along with us, just because that we went and made a complaint against the miscreants who came and sat before the tractor in our land when we are plowing the field. So this is the truth what I want to convey today, and I hope that due justice will come up. Thank you everyone for taking up. Thank you.